ಮುದ್ದೆ ಆಯಿತು, ಮಜ್ಜಿಗೆ ಆಯಿತು. ಟೈಮ್ ಇಂದು 12:15. ವಡೆ ಹಾಕ್ತಾಯಿದ್ದೀನಿ. ರೈಸ್ ಆಯಿತು. ನುಗ್ಗೆಕಾಯಿ ಸಾರು ಬೆಳಗ್ಗೆ ಮಾಡಿಟ್ಕೊಟ್ಟಿದ್ದೀನಿ, ಸಾಂಬಾರು. ಅಯ್ಯಪ್ಪ ಒಂಚೂರು ಟೀ ಮಾಡ್ಕೊಡೋಣ ಅಂತ ಇಟ್ಟಿದ್ದೀನಿ. ಪಾತ್ರೆ ನೋಡಿ ಒಂದು ಬಂಡಿ ಬಿದ್ದದವೆ. ಹಿಂಗೆ ಅಡುಗೆ ಜಾಸ್ತಿ ಮಾಡಿದಷ್ಟು ನಮ್ಮನೇಲಿ ಆಯಿಲ್ ಫುಡ್ ಎಲ್ಲ ತುಂಬ ಕಡಿಮೆ. ಯಾವತ್ತಾದ್ರೂ ಒಂದು ದಿವಸ ಮಾಡ್ತೀವಿ. ಇವತ್ತೇನೋ ಹುಳ ಆಗಿತ್ತು ಕಾಳು. ಹೋದ ತಿಂಗಳದ್ದು ಕಾಳು ನನ್ನ ಕೈ ಸಿಕ್ಕಿರಲಿಲ್ಲ. ಎಲ್ಲ ಎತ್ತಿಟ್ಬಿಟ್ಟು ಕಡಲೆಬೇಳೆ. ಇವಾಗೇನೋ ಕೈ ಇಟ್ಟೆ ಸಿಕ್ತು. ಹುಳ ಆಗಿತ್ತು ಸ್ವಲ್ಪ, ಜಾಸ್ತಿ ಅಲ್ಲ. ಸೊ ಅದನ್ನು ಕ್ಲೀನ್ ಮಾಡಿ ಈಗ ಗರಿ ವಡೆ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ ಟೇಸ್ಟ್. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕಿದ್ದೆ. ಕಡಲೆ. ಇದು ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ಸಾರಿ ಸ್ನೇಹಿತರೆ, ತುಂಬ ಲೇಟಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಏನೇನೋ ಬ್ಯಾಂಕ್ ಕೆಲಸಗಳಿದ್ವು, ಫ್ರೆಂಡ್ ಮನೇಲಿ ಫಂಕ್ಷನ್ನು, ಮುಂದೆ ಹೇಳ್ತೀನಿ ನೋಡಿ. ಹಂಗಾಗಿ ನಾನು ಸ್ವಲ್ಪ ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದೆ, ಬಟ್ ಎಡಿಟಿಂಗ್ಗೆ ತುಂಬ ಟೈಮ್ ಆಯಿತು. ವಡೆ ರೆಡಿ ಆಯಿತು, ಮಜ್ಜಿಗೆನೂ ರೆಡಿ ಆಯಿತು. ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮನೆಯವ್ರಿಗೆ ಕೊಡೋಣ. ಫಸ್ಟು ಅವ್ರು ಊಟ ಮಾಡ್ಕೊಳ್ಳಿ, ಆಮೇಲೆ ನಾನು ಊಟ ಮಾಡೋದು. ಗುರುವಾರ, ಶುಕ್ರವಾರ, ಶನಿವಾರದೆಲ್ಲ ಬ್ಲಾಗಲ್ಲೂ ಒಂದೇ ಇದರಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ನೋಡ್ಕೊಂಬನ್ನಿ. ಇವತ್ತು ರಾಯರ ಪೂಜೆ, ತುಪ್ಪದ ದೀಪನ ಹಚ್ಚಿ, ತುಪ್ಪದ ಆರತಿ ಮಾಡಿ, ತುಳಸಿ ಮಾಲೆ ಹಾಕಿ, ರಾಯರದೊಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಕೂಡ. ಸೊ ಒಂದು ಸಂಕಲ್ಪದ ವ್ರತ ಅಂತಲೇ ಹೇಳ್ಬೋದು. ಸೊ ನೋಡಿ, ತೆಂಗಿನಕಾಯಿ ಇರೋ. ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್, ಇವತ್ತು ಗುರುವಾರ ಸ್ನೇಹಿತರೆ. ಇವತ್ತು ರಾಯರ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸಿದ್ದೀನಿ. ಬಟ್ ರಾಯರ ಸನ್ನಿಧಾನಕ್ಕೆ ಹೋಗೋಕ್ಕಾಗಿಲ್ಲ. ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಕೆಲಸ ಇದೆ ಅಂದರೆ ವಿಪರೀತ ಕೆಲಸ. ಒಂದು ಸೆಕೆಂಡ್ ಪುರ್ಸೋತಿಲ್ಲ ನನಗಂತೂ. ಬ್ಲಾಗ್ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಶೇರ್ ಮಾಡೋಕ್ಕೂ ಟೈಮ್ ಇಲ್ಲ. ಆದರೂ ಎಲ್ಲನೂ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಕರೆಂಟ್ ಕೂಡ ಇಲ್ಲ. ಬಟ್ಟೆ 2 ದಿವಸದಿದೆ ವಾಶ್ ಮಾಡೋದು. ಇವತ್ತೇನೋ ಪ್ರಾಬ್ಲಮ್ ಗುಬ್ಬಿನಲ್ಲಿ, ಅದೇನೋ ರಿಪೇರಿ ಅಂದರು. ಸೊ ಹಂಗಾಗಿ ಕರೆಂಟ್ ಇಲ್ಲ, ಬಟ್ಟೆ ವಾಶ್ ಮಾಡಬೇಕು. ಮೊನ್ನೆಯಿಂದಲೂ ಫುಲ್ ಬ್ಯುಸಿ ಇದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಏನೋ ಒಂದು ತೋರಿಸ್ಬೇಕು ಅಂತ ಇದನ್ನು ತಂದು 3-4 ಡೇಸ್ ಆಯಿತು. ಬಟ್ ನಾನು ನಿಮಗೆ ಇನ್ನೂ ತೋರ್ಸೋಕ್ಕಾಗಿಲ್ಲ. ಏನಿದು ಅಂತಂದರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಸೊ ಸುಮಾರಷ್ಟು ಜನಕ್ಕೆ ನನ್ನ ಬ್ಲಾಗ್ ನೋಡೋ ಅಂತಹ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು ಹಬ್ಬಕ್ಕೆ ಅಂತ. ಸೊ ಇದು ಆ್ಯಕ್ಚುಲಿ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನ್ನೆಲ್ಲ ಪ್ರೀತಿ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಅಂದರೆ ನಮ್ಮ ಗುಬ್ಬಿನಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಬ್ಲಾಗ್ಸ್ಗಳನ್ನ ನೋಡ್ತಾ ಇರ್ತೀರ. ಹಬ್ಬ ಹತ್ರ ಬಂತು. ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಗುಬ್ಬಿನಲ್ಲಿ ರೈಲ್ವೆ ಸ್ಟೇಷನ್ ರೋಡ್ ಇದೆಯಲ್ಲ, ಸೊ ಗುಬ್ಬಿಶ್ರೀ ಸ್ಕ್ಯಾನಿಂಗ್ ಸೆಂಟ್ರ್ ಬರುತ್ತೆ ನೋಡಿ, ಅದು ಆಪೋಸಿಟೇ ಒಂದು ಶಿವದರ್ಶಿನಿ ಅಂತ ಒಂದು ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ ಇದೆ. ಸೊ ಅಲ್ಲಿ ನಾನು ಸುಮಾರು ಒಂದು 2 ವರ್ಷದಿಂದನೂ ನನಗೇನೇನು ಬೇಕು ಅದೆಲ್ಲ ನಾನು ಅಲ್ಲಿ ತೊಗೋತೀನಿ. ಯಾಕೆಂದರೆ ಬ್ಯಾಂಗಲ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸುಮಾರಷ್ಟು ಜನ ಫ್ರೆಂಡ್ಸ್ಗಳಿಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನೂ ಕೂಡ ನಾನು ಸುಮಾರಷ್ಟು ಜನಕ್ಕೆ ಕೊಡಿಸಿದ್ದೀನಿ. ತುಂಬ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಮ್ಮ ಬ್ಯಾಂಗ್ಳೂರಿಗಿಂತ ಕಡಿಮೆ ಬೆಲೆಯಲ್ಲಿ ಅವಣ್ಣ ಎಲ್ಲನೂ ಕೊಡ್ತಾರೆ. ಸೊ ರೇಟ್ಗಿಂತ ಒಳ್ಳೆ ಕಡಿಮೆ ಬಜೆಟಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ಸು, ಬ್ಯಾಂಗಲ್ಸು, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಮುಖವಾಡಗಳು, ತಂಜಾವೂರು ಪೇಂಟ್ ಮಾಡಿರೋಂಥ ಮುಖವಾಡಗಳು, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ. ಆಮೇಲೆ ಮುಖವಾಡನ ಅಲಂಕಾರ ಮಾಡಿಕೊಡೋದು. ಹೋದ ಸಲನೂ ಸುಮಾರಷ್ಟು ಜನ ಫ್ರೆಂಡ್ಸ್ಗಳಿಗೂ ಕೂಡ ಅಲಂಕಾರ ಮಾಡಿಸಿ ಕೊಡಿಸ್ದೆ ಅಲ್ಲೇ. ಈ ವರ್ಷ ಅಮ್ಮ ಕೂಡ ನನಗೂ ಬೆಳ್ಳಿದಿದ್ರು ಕೂಡ ನಮ್ಮಮ್ಮ ಎಲ್ಲರೂ ಅದೇ ಹೇಳ್ತಾರೆ, ನನಗೊಂದು ಕೊಡಿಸೋದನ್ನ ಅಂತ ಹೇಳ್ತಿದ್ದಾರೆ. ಸೊ ಸುಮಾರಷ್ಟು ಜನೂ ಇದು ಫ್ರೆಂಡ್ಸ್ಗಳು ಅಲ್ಲಿ ತೊಗೋತಾರೆ. ಈವನ್ ನಮ್ಮ ಪಾರ್ಲರ್ ರಾಧಾ ಅವರು ಕೂಡ ಅಲ್ಲಿ ರೆಂಟಿಗೆ ಜ್ಯುವೆಲ್ಸ್ನ ತೊಗೋತಾರೆ. ಯಾಕೆಂದರೆ ಮೇಕಪ್ಪಿಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ. ನಾನು ತೋರಿಸ್ತೀನಿ. 1-2 ಐಟಮ್ಸ್ ತಂದಿದ್ದೀನಿ. ಕೆಲವೊಂದು
ಇಯರಿಂಗ್ಸ್ಗಳು ಬೇಕಾದಷ್ಟು ತೊಗೊಂಡಿದ್ದೀನಿ, ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈಗ ಮ್ಯಾಟ್ರಿಗೆ ಬರೋಣ. ಇವತ್ತು ಏನು ತೊಗೊಂಡಿದ್ದೀನಿ ಅಂದರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ಸುಮಾರಷ್ಟು ಜನ ಹೆಣ್ಮಕ್ಳು ಆಲ್ರೆಡಿ ತಯಾರಿಗಳನ್ನ ಶುರು ಹಚ್ಕೊಂಡಿರ್ತೀರ, ಪರ್ಚೇಸಿಂಗ್ ಶುರು ಹಚ್ಕೊಂಡಿರ್ತೀರ. ಸೊ ಇವಾಗ ಈ ವರ್ಷ ಈ ಒಂದು ಸೊ ಮ್ಯಾಟ್ರಿಗೆ ಬರೋಣ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಳ್ಳೆ ಫೇಸ್ನ ತೊಗೋಬೇಕು ಅಂತ ಪ್ರತಿ ವರ್ಷ ತೊಗೋತೀರಾ, ಏನು ಮಾಡ್ತೀರಾ ಅಂತ ಅನ್ಕೋಬೋದು. ಸೊ ನನಗೆ ಈ ಮುಖಕಮಲನ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಇದು ತುಂಬ ದಿನದಿಂದ ಅಣ್ಣಂಗೆ ಹೇಳಿ ತರಿಸ್ದೆ, ಸುಮಾರಷ್ಟು ತಂದಿದ್ದಾರೆ, ಯಾರಿಗೆಲ್ಲ ಬೇಕು. ಸೊ ನನ್ನ ಬ್ಲಾಗ್ಸ್ನ ನೋಡ್ಕೊಂಡು ಹೋದರೆ ಆ ಅಣ್ಣ ಇನ್ನೂ ಸ್ವಲ್ಪ ನಿಮಗೆ ಕಡಿಮೆ ರೇಟಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ 10 ಇಂಚು ಇದು ಮುಖವಾಡನ ಸಾರಿ 10 ಇಂಚಸ್ದು ನಾನು ಈ ಏನು ಫೇಸ್ನ ತರಿಸಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಜರ್ಮನ್ ಸಿಲ್ವರ್ ಮೇಲೆ ಇದು ಏನು ಫೈಬರ್ ಮೇಲೆ ಇದು ಏನಾದರೂ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಜರ್ಮನ್ ಸಿಲ್ವರ್ ಮೇಲೆ ಪೇಂಟ್ ಮಾಡಿರೋದು ಅಂತಂದರು. ತುಂಬ ಚೆನ್ನಾಗಿದೆ. ಕ್ಯೂರಿಯಾಸಿಟಿ ನಿಮಗೂ ಇದೆಯಲ್ಲ, ಇದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದನ್ನು ವೀಡಿಯೋ ಮಾಡಬೇಕು ಅಂತ ಇಲ್ಲೇ ಇಟ್ಕೊಂಡಿದ್ದೆ, ಇಲ್ಲಾಂದರೆ ಮೇಲೆ ಎತ್ತಿಟ್ಬಿಡ್ತಿದ್ದೆ ಇದನ್ನು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರ ರೇಟು ಚಿಕ್ಕದು ಸಿಗುತ್ತೆ. ಈ ಫೈನಲ್ ರೇಟ್ ಬಂದು ಇದು 4000. ಸೊ ನೀವು ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಮಲ್ಲೆಲ್ಲ ವಿಚಾರಿಸಿದ್ರೆ ನಿಮಗೆ ಎಲ್ಲ 7000, 8000, 6000ದವರೆಗೂ ಇದೆ. ಸೊ ಇಲ್ಲಿ 4000. ಸೊ ಅಣ್ಣ ನಿಮಗೆ ನನ್ನ ಬ್ಲಾಗ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಶ್ವೇತಾ ಅವ್ರ ಬ್ಲಾಗ್, ಖಂಡಿತ ನಿಮ್ಗೆ ಒಳ್ಳೆ ಒಂದು ರೀಸನಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಇದರಿಂದ ನನಗೇನು ಬೆನಿಫಿಟ್ ಇಲ್ಲ. ಸೊ ನೀವು ಎಲ್ರಿಗೂ ನಿಮಗೇ ಎಲ್ಲದೂ ಬೆನಿಫಿಟ್ ಆಗುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇದಕ್ಕೆ ಯಾವುದೇ ಅಲಂಕಾರ ಬೇಕಾಗಿಲ್ಲ. ಸೊ ಆರ್ಚ್ ಒಂದು ಹಾಕ್ಕೋಬೋದು. ಪ್ಯಾಕಿಂಗ್ ಅಂತೂ ತುಂಬ ನೀಟಾಗಿದೆ. ಇನ್ನು ಚಿಕ್ಕದು ಸಿಗುತ್ತೆ 8 ಇಂಚಸ್ಸು. ಆಮೇಲೆ ನಾನು ಹೇಳೋದೇನು ಅಂತಂದರೆ, ಸೊ ವರಮಹಾಲಕ್ಷ್ಮಿ ಏನು ರೆಡಿ ಮಾಡ್ತೀರಾ ಅದು ನೀವು ಫೇಸ್ನ ಸ್ವಲ್ಪ ದೊಡ್ಡದು ಇಟ್ಟಷ್ಟು ತುಂಬ ಮುದ್ದಾಗಿ ಕಾಣುತ್ತೆ. ಕೆಲವ್ರ ಮನೆಗಳು ಏನಾಗುತ್ತೆ ಅಂದರೆ ಈ ಭಾಗ ಎಲ್ಲ ನಾವು ದೊಡ್ಡದಾಗಿಟ್ಟಿರ್ತಾರೆ ಕೆಲವು ಮನೆಗಳಲ್ಲಿ. ಸೊ ಫೇಸ್ ತುಂಬ ಚಿಕ್ಕದಿಟ್ಟಿರ್ತಾರೆ, ಅದು ಲಕ್ಷಣವೇ ಹೊಟ್ಟೋಗ್ಬಿಡುತ್ತೆ. ಆದಷ್ಟು ಎಷ್ಟು ದೊಡ್ಡದು ಸಾಧ್ಯನೋ ಅಷ್ಟು ದೊಡ್ಡದು ವರಮಹಾಲಕ್ಷ್ಮಿ ಫೇಸ್ನ ಇಡಿ. ಸ್ವಲ್ಪ ಕಾಸ್ಟ್ಲಿ ಅಂದ್ಕೊಂಡು ಹೋಗ್ತೀರ ಅಷ್ಟೇ. ಅಣ್ಣ ಒಳ್ಳೆ ರೀಸನಬಲ್ ರೇಟಲ್ಲೇ ಕೊಡ್ತಾರೆ. ಬ್ಯಾಂಗಲ್ಸು ನಿಮ್ಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಬೇಕು ಅಂತಂದರೆ ಒಂದಕ್ಕಿಂತ ಒಂದು ಸೂಪರ್ ಇದೆ. ಇಯರಿಂಗ್ಸಿಂದ ಹಿಡಿದು ಫಿಂಗರ್ ರಿಂಗ್ಸಿಂದ ಹಿಡಿದು ನೆಕ್ ಚೈನಿಂದ ಹಿಡಿದು ಎಲ್ಲನೂ ಕೊಡ್ತಾರೆ. ಸೊ ನೋಡಿ, ಇದೆಲ್ಲ ಇದೇನಂತಾರೆ ಮ್ಯಾಟ್ ಫಿನಿಶ್ ಇರೋ ಅಂಥದ್ದು ಆ್ಯಂಟಿಕ್ ಪೀಸಲ್ಲಿ ನಾನು ತರಿಸ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಕ್ಕೆಲ್ಲ ನಾನು ಇನ್ನೂ ಅಲಂಕಾರ ಮಾಡ್ತೀನಿ. ಅಂದರೆ ಸುಮ್ಮನೆ ಸ್ಟೋನ್ಗಳನ್ನ ಅಂಟು ಹಾಕಬೇಕು, ಇಲ್ಲಿ ಗಮ್ ಮಾಡಬೇಕು ಅಷ್ಟೇ, ಬಿಟ್ಟರೆ ಇನ್ನೇನು ಇದಕ್ಕೆ ಅವಶ್ಯಕತೆ ಇಲ್ಲ. ಭಾಳ ಮುದ್ದಾಗಿದೆ, ತುಂಬ ದೊಡ್ಡದಾಗಿದೆ. ಸೊ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಆರ್ಡ್ರ್ ಕೊಟ್ಟು ತರಿಸಿದಂಥ ಈ ಲಕ್ಷ್ಮಿ ಮುಖಕಮಲ ಸೊ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನಮ್ಮ ಗುಬ್ಬಿನಲ್ಲಿ ಅಡ್ರೆಸ್ ಹೇಳಿದ್ದೀನಿ. ಶಿವದರ್ಶಿನಿ ಅಂತ ಅವರು ಬ್ಯಾಂಗಲ್ಸ್ ಒಂದು ಶಾಪು ನೇಮ್ ಬಂದು. ಸೊ ನನ್ನ ಕಡೆಯಿಂದ ಹೋದರೆ ನಿಮಗೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ, ಆಯಿತಾ. ತುಂಬ ಅಂದರೆ ತುಂಬ ಮುದ್ದಾಗಿದೆ. ಈ ಪೇಂಟ್ ಕೂಡ ಹೋಗಲ್ಲ ನಿಮಗೆ. ಇದೆಲ್ಲ ಹ್ಯಾಂಟಿಕ್ ಪೀಸ್. ಇದೆಲ್ಲ ಏನು ಆರ್ಚು ಎಲ್ಲ ನಾನು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ. ಸೊ ಎಲ್ಲಿ ತರಿಸೋದು ಅಂತ ಅಣ್ಣ ಏನು ಕೇಳಿದ್ರು ಕೂಡ ನಮ್ಗೆ ತರಿಸ್ಕೊಡ್ತಾರೆ. ಸೊ ಸುಮಾರಷ್ಟು ಆರ್ಡ್ರುಗಳನ್ನ ಕೊಟ್ಟು ಮುಂದಿನ ವರ್ಷ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಡ್ರ್ಯಾಪಿಂಗ್ ಕ್ಲಾಸಸ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲಿ ಚಿಕ್ಕದು ಇದೆ. ಆಮೇಲೆ ಸ್ಟೋನ್ ಎಲ್ಲ ವರ್ಕ್ ಮಾಡಿರೋದಿದೆ. ಬರೀ ಇದು ಏನು ಜರ್ಮನ್ ಸಿಲ್ವರ್ ಮೇಲೆ ತಂಜಾವೂರು ಪೇಂಟ್ ಮಾಡಿರೋದು ಕೂಡ ಇದೆ. ಯಾವುದು ಬೇಕಾದರೂ ನೀವು ತೊಗೋಬೋದು. ನಾನು ತುಂಬ ಇಷ್ಟಪಟ್ಟು ತರಿಸಿದಂತಹ ಒಂದು ಮುಖಕಮಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಸಲ ಸ್ಯಾರಿ ಡ್ರಾಪಿಂಗ್ ಎಲ್ಲ ತುಂಬ ನೀಟಾಗಿ ಕಲ್ತಿರೋದ್ರಿಂದ ನಾನು ಫೇಸ್ನ ಇದನ್ನು ತರಿಸಿದ್ದೀನಿ. ಇದು 4000 ಏನೋ ಹೇಳ್ತಾರೆ. ಸೊ ನಿಮಗೆ ಒಂದು ರೀಸನಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ, ಆಯಿತಾ. ಇದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ಏನು ನಂದು ಪರ್ಚೇಸಿಂಗ್ ಇಲ್ಲ. ಯಾಕೆಂದರೆ ಆಲ್ರೆಡಿ ನನ್ನ ಮನೇಲಿ ಎಲ್ಲನೂ ಮಾಡೋಕ್ಕೆ ಈವನ್ ಅವರು ಫೇಸ್ಗೆ ಅವರೇ ಗೋಲ್ಡ್ ಅವ್ರ ಶಾಪಲ್ಲೇ ಗೋಲ್ಡ್
ಇನ್ನು ಅವ್ರ ಶಾಪಲ್ಲೇ ನೀವು ಈ ಥರ ಜುವೆಲ್ಸ್ ಎಲ್ಲ ಪರ್ಚೇಸ್ ಮಾಡಿ ನಿಮ್ಗೆ ಯಾವುದು ಬೇಕೋ ಅದನ್ನು ಅವ್ರು ಹಾಕ್ಕೊಡ್ತಾರೆ. ಸೊ ಎಲ್ಲದಕ್ಕೂ ಒಂದು ನಮಗೆ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಈ ಅಣ್ಣನ ಶಾಪಲ್ಲಿ ಒಂದು ತುಂಬ ರೀಸನಬಲ್ ರೇಟಲ್ಲಿ ಒಂದು 3,500 ನಿಮ್ಗೆ ಹೊರಗಡೆ ಹೋದರೆ ಒಂದು 4ರಿಂದ 5, 6, 7, 10,000, 12,000ವರೆಗೂ ಬಿಲ್ ಮಾಡ್ತಾರೆ, ಅಂದರೆ ಫೇಸ್ನ ರೆಡಿ ಮಾಡ್ಕೊಡೋಕ್ಕೆ. ಸೊ ಈ ಒಂದು ಶಾಪಲ್ಲಿ ನಿಮಗೆ ಒಂದು 3ರಿಂದ 4,000 ಒಳಗಡೆ ಎಲ್ಲನೂ ನಿಮಗೆ ಪೂರ್ತಿ ಅಲಂಕಾರ ಸಿಕ್ಕೋಗುತ್ತೆ, ಸೆಟ್ ಎಲ್ಲನೂ. ಸೊ ಮುಂದಿನ ವರ್ಷ ತಂಜಾವೂರು ಪೇಂಟ್ನ ಕಲಿತು ಎಲ್ರಿಗೂ ಕೂಡ ಹೆಲ್ಪ್ ಮಾಡಬೇಕು, ಪೇಂಟ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇದು ಇಷ್ಟೆಲ್ಲ ತೊಗೊಂಬಂದಿದ್ದೀನಿ ಈ ವರ್ಷ. ಸೊ ಇನ್ನೂ ಇದೆ ತರೋದಿದೆ. ಮೇಯ್ನಾಗಿ ನಾನು ಇದನ್ನು ತೋರಿಸ್ಬೇಕಾಗಿತ್ತು, ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿ. ಇದೇ ಥರ ಅಲ್ಲ, ಎಲ್ಲ ಥರ ಏನು ಫೇಸ್ ಸಿಗುತ್ತೆ ಲಕ್ಷ್ಮೀದು, ಫೈಬರ್ದು, ಆಮೇಲೆ ಜರ್ಮನ್ ಸಿಲ್ವರ್ ಬೇಕಾದಂಥ ಐಟಮ್ಸು. ಚಿಕ್ಕ ಅಂಗಡಿ ಆದ್ರೂ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಿದ್ದಾರೆ. ಮೇಯ್ನಾಗಿ ನೋಡಿ, ನಿಮ್ಮ ನಮ್ಮ ಗುಬ್ಬಿನಲ್ಲಿ ರೈಲ್ವೆ ಟೇಷನ್ ರೋಡಲ್ಲಿ ಗುಬ್ಬಿಶ್ರೀ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟ್ರ್ ಆಪೋಸಿಟೇ ಬರುತ್ತೆ, ಶಿವದರ್ಶಿನಿ ಅಂತ. ಬೇಕಿದ್ರೆ ನೀವು ಅಲ್ಲಿ ಹೋಗಿ ಬೈ ಮಾಡಿ. ಇದೊಂದು ಈಗ ನಮ್ಮ ಪುಟಾಣಿ ಸುಜಮ್ಮ ನಾನು ಇಬ್ಬರು ಕೂಡ ಸಂಜೆ ಬಂದ್ವಿ. ಸಂಜೆ ಆದರೆ ಸಂಜೆ, ಬೆಳಗ್ಗೆ ಆದರೆ ಬೆಳಗ್ಗೆ. ಸಾಮಾನ್ಯವಾಗಿ ಬೆಳಗ್ಗೆನೇ ನಾನು ಬರೋದು. ಇವತ್ತು ಟೈಮ್ ಆಗಲಿಲ್ಲ ಅಂತ ಈವ್ನಿಂಗ್ ಬಂದ್ವಿ. ರಾಯರ ಮಠದಲ್ಲಂತೂ ತುಂಬ ಜನ ಭಕ್ತಾದಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವತ್ತು ಇತ್ತೀಚೆಗಂತೂ. ಸೊ ಬೆಳಗ್ಗೆನೂ ರಶ್ ಇರುತ್ತೆ, ಮಧ್ಯಾಹ್ನನೂ ರಶ್ ಇರುತ್ತೆ. ಮಧ್ಯಾಹ್ನ ಅಂದರೆ ಸಂಜೆ ರಶ್ ಇರುತ್ತೆ, ಮಧ್ಯಾಹ್ನ ಇರಲ್ಲ, ಕ್ಲೋಸ್ ಆಗಿರುತ್ತೆ. 1:30-2 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸೊ ಸಂಜೆ ಒಂದು 5 ಗಂಟೆಗೆ ಮತ್ತೆ ಓಪನ್ ಮಾಡ್ತಾರೆ. ಸೊ ತುಂಬ ರಶ್ ಇತ್ತು ಸಂಜೆ ಕೂಡ. ಹೋಮಗಳು, ಪೂಜೆ, ವಿಶೇಷ ಪೂಜೆ ಈ ಥರದ್ದೆಲ್ಲ ತುಂಬ ಮಾಡಿದರು, ಆಯಿತಾ. ಇದಾದ ನಂತರ ಇನ್ನು ಶುಕ್ರವಾರದ್ದು ಬ್ಲಾಗು ಕೂಡ ಜಾಸ್ತಿ ನಂಗೆ ತೊಗೊಳಕ್ಕಾಗಲಿಲ್ಲ. ಸಾಂಬಾರು ಏನು ಮಾಡಿದ್ದೆ ಇವತ್ತು ಅಂದರೆ ಒಂದು ಏನು ರೆಸಿಪಿ ಶೇರ್ ಮಾಡೋಣ ಅಂತ ಟ್ರೈ ಮಾಡಿದೆ. ಫೋನ್ ಬಂತು, ಸ್ಕಿಪ್ ಆಯಿತು. ಸೌತೆಕಾಯಿ ಸಾಂಬಾರು ತೋರಿಸ್ಬೇಕು ಅಂದ್ಕೊಂಡಿದ್ದೆ. ನೋಡಿ, ಶುಕ್ರವಾರದ ಪೂಜೆ ಇದು, ಸಂಕಷ್ಟಿ ಪೂಜೆ. ಶುಕ್ರವಾರನೂ ಪೂಜೆ ಆಯಿತು. ಹೆವಿ ವೀಡಿಯೋ ತಾಳೋಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು ಹೊರಗಡೆ, ಅಂದರೆ ಪರ್ಸ್ನಲ್ ಕೆಲಸಗಳಿದ್ವು. ಸೊ ಅದಕ್ಕೆಲ್ಲ ಟೈಮ್ ಆಗೋಯ್ತು, ವೀಡಿಯೋ ತಗೊಳಕ್ಕಾಗಲಿಲ್ಲ. ಶನಿವಾರ ಅಂದರೆ ಶನಿವಾರ ನಮ್ಮ ಮನೇಲಿ ಮಿನಿ ಹಬ್ಬ ಅಂತ. ಸೊ ಬೆಳಗ್ಗೆ 4:15 ಎದ್ದೆ ಇವತ್ತು. 4 ಗಂಟೆಗೆ ಹೇಳ್ತಾ ಇದ್ದೆ. ಸುಜಿತ್ಗೆ ಇನ್ನು ಎವ್ರಿ ಸ್ಯಾಟರ್ಡೇ ರಜಾ ಇರುತ್ತೆ ಅವ್ರ ಸ್ಕೂಲಲ್ಲಿ. ಅದೊಂದು ಸಮಾಧಾನ, ನಿಧಾನಕ್ಕೆ ನೆಮ್ಮದಿಯಾಗಿ ವಾರ ಮಾಡ್ಬೋದು. ನಿರಾಳವಾಗಿ ಗಡಿ ಬಿಡಿಲಿ ಮಾಡೋದಕ್ಕಿಂತ ನೆಮ್ಮದಿಯಾಗಿ 10 ನಿಮಿಷ ಲೇಟಾದರೂ ಪರವಾಗಿಲ್ಲ, ನಿರಾಳವಾಗಿ ಮಾಡ್ಬೋದು ಅಂತ. ಸೊ ಇವಾಗ ಎಲ್ಲ ಪೂಜಾ ರೂಮೆಲ್ಲ ಕ್ಲೀನಾಗಿದೆ, ಪೂಜಾ ಪಾತ್ರೆಗಳೆಲ್ಲ ತೊಳೆದಾಗಿದೆ. ಸೊ ಇವಾಗ ದೇವ್ರ ಪಾತ್ರೆಗಳನ್ನ ಜೋಡಿಸ್ಕೋಬೇಕು. ಫಸ್ಟು ಗೊತ್ತೇ ಇದೆ, ನಾನು ಅಮ್ಮನವ್ರದ್ದು ಕಳಶ ಇಟ್ಕೊಬಿಡ್ತೀನಿ. ಆಮೇಲೆ ಮಿಕ್ಕಿದ್ದು ಗಂಧ, ಕುಂಕುಮ, ಅಕ್ಷತೆ ಇವೆಲ್ಲ ಆಮೇಲೆ ಜೋಡಿಸ್ಕೊತೀನಿ. ಒಂದು ಮಿನಿಮಮ್ 1 ಅವರ್ ಮೇಲೆ ಬೇಕು ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಎಲ್ಲ ಸ್ನೇಹಿತರು ಅದೇ ಕೇಳ್ತಿರ್ತಾರೆ, ಅಲ್ಲ ನೀವು ಎಷ್ಟು ಬೇಗ ಎದ್ದು ವಾರ ಮಾಡ್ತೀಯಾ? 4 ಗಂಟೆಗೆ ಎದ್ದು ಒಂದು 6-6:30 ಎಲ್ಲ ಸ್ಟೇಟಸಿಗೆ ಫೋಟೋಗಳು ಹಾಕ್ಬಿಟ್ಟಿರ್ತೀಯ. ನಂದು ನರಸಿಂಹನ ಶ್ಲೋಕದ ಸಮೇತ ನಾನು ನಮ್ಮ ದೇವ್ರ ಮನೆಯದು ಒಂದು ವೀಡಿಯೋ ಹಾಕಿರ್ತೀನಿ. ಅಂದರೆ ಪ್ರತಿ ಶನಿವಾರನೂ ಹಾಕ್ತೀನಿ. ನಾನು ಪೀರಿಯಡ್ ಡೇಸಲ್ಲಿ ಬಿಟ್ಬಿಟ್ಟು ಪ್ರತಿ ಶನಿವಾರನೂ ಹಾಕ್ತೀನಿ. ನಮ್ಮ ಮನೆ ಪೂಜೆ ನೋಡಲಿಕ್ಕೆ ಖುಷಿ ಅಂತ ಸುಮಾರಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತೀರ. ಸೊ ಎಲ್ಲರೂ ಕೇಳ್ತಾ ಇರ್ತಾರೆ, ಹೆಂಗೆ ಮಾಡ್ತೀಯಾ ಅಷ್ಟು ಬೇಗ, ಇಷ್ಟೊಂದೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀಯ, ಅಷ್ಟು ಬೇಗ ಹೆಂಗೆ ಸಾಧ್ಯ ಅಂತ. ಸೊ ನಾನು ಸ್ವಲ್ಪ ಫಾಸ್ಟು ಕೆಲಸಗಳಲ್ಲಿ, ಎಲ್ಲದರಲ್ಲೂ ಅಷ್ಟೇ ಸ್ವಲ್ಪ ಫಾಸ್ಟು. ಬೇಗ 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 ಕ್ವಿಕ್ಕಾಗಿ ಕೆಲಸ ಮಾಡ್ಕೊಂಡು ನನ್ನ ತಲೆ ಓಡ್ತಾ ಇರುತ್ತೆ, ಯಾವುದಾದ್ಮೇಲೆ ಯಾವುದು ಮಾಡಬೇಕು ಅಂತ. ಈ ಶನಿವಾರದ ಅಲಂಕಾರ ನಮ್ಗೆ ಯಾವತ್ತೂ ಸೇವಂತಿಗೆ ಕನಕಾಂಬರ ರಾಯರಿಗೆ ಸೇವೆ ಮಾಡೋಂಥ ಅವಕಾಶ ಕೊಡಪ್ಪ ಅಂತ ಸದಾ ಬೇಡ್ಕೊತೀನಿ. ಪೂಜೆ ಮಲ್ಲೆ ಹೂವು, ಗಾರ್ಡನ್ ಪೂಜೆ ಮಾಡಿದ್ದೀನಿ. ಎಲ್ಲ ಸೇರಿಸಿ ಪೂಜೆ ತೋರಿಸ್ತಿಲ್ಲ, ಆಲ್ರೆಡಿ ನೋಡ್ತಾನೆ ಇರ್ತೀರ ನನ್ನ ಚಾನಲ್ಗಳಲ್ಲಿ ಏನು ಅಂತ ಇರುತ್ತೆ ಪೂಜೆ ಅಂತ ಹೇಳ್ತಾ. ಪೂಜಾ ರೂಮ್ ಅಲಂಕಾರ ಆದಾಗ ನಿನ್ನೆ ಸಂಕಷ್ಟಹರ ಚತುರ್ಥಿ, ಅದಕ್ಕೆ ಮುಂಚೆ ರಾಯರ ಪೂಜೆ, 3 ದಿವಸದಿಂದ ಒಂದೇ ಸಮ ಅಷ್ಟು ದೇವಸ್ಥಾನ ಆಗೋಗ್ಬಿಟ್ಟಿದೆ ನಮ್ಮ ಮನೆ ಅಂತಾನೆ ಹೇಳ್ಬೋದು. ಸೊ ಇದು ಶನಿವಾರದ ಪೂಜೆ. ಯಾರ ವಸ್ತುಗಳನ್ನು ತಗೋಬಾರ್ದು, ನಮ್ದೇನೈತೆ ಅಷ್ಟೇ. ಬೇರೆಯವ್ರ ವಸ್ತುಗಳನ್ನ ಮುಟ್ಟಬಾರ್ದು, ಯಾರೇ ಏನು ಕೊಟ್ಟರು ಈಸ್ಕೋಬಾರ್ದು, ಬೇಡ ಅನ್ಬೇಕು. ಗೊತ್ತಾಯ್ತಾ ಕಂದ?
ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಪೂಜೆ ಆಯಿತು. ಟೈಮು 7:15, 7 ಗಂಟೆಗೆ ಪೂಜೆ ಮಾಡಿದ್ವಿ. ಯಾಕೆ ಲೇಟು ಅಂತಂದರೆ ಸುಜಿತ್ಗೆ ಸ್ಯಾಟರ್ಡೇ ಇನ್ಮೇಲೆ ರಜಾ ಇರುತ್ತೆ, ಅಂದರೆ ಬೇರೆ ಸ್ಕೂಲ್ಗೆ ಹಾಕಿರೋದ್ರಿಂದ ಸುಜಿತ್ಗೆ ರಜಾ ಇರುತ್ತೆ. ಹಾಗಾಗಿ ಸ್ವಲ್ಪ 4:15ಗೆ ಇದು ಮಾಡ್ತಾಯಿದ್ದೀನಿ. ಸುಜಿತ್ ಸ್ಕೂಲ್ ಇದ್ದಿದ್ದರೆ 4 ಗಂಟೆಗೆ ಇದು ಮಾಡೋದು, ಸ್ಕೂಲಿಲ್ಲಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ ನಿಧಾನಕ್ಕೆ ಇದು ಮಾಡಿದ್ದೀನಿ. ಸೊ ಓಕೆ, ದೇವರಿಗೆ ಖಾರ ಪೊಂಗಲ್ ಮಾಡಿದ್ದೀನಿ. ಆಟ್ ಬಾಕ್ಸ್ಗೆ ಹಾಕಬೇಕಿತ್ತು, ತಣ್ಣಗಾಗ್ಬಿಟ್ಟೈತೆ. ಸ್ವಲ್ಪ ನಿಂಬೆಹಣ್ಣು ಹಾಕೋದು ಮಾಡ್ತಿದ್ದೀನಿ ಇವಾಗ. ಸ್ವಲ್ಪ ನಿಂಬೆಹಣ್ಣು ಹಾಕಿ ಉಪ್ಪು ಖಾರ, ಯಾಕೆಂದರೆ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕಲ್ವ, ನಾವು ಟೇಸ್ಟ್ ಮಾಡಿ ಎಲ್ಲ ನೋಡೋಂಗಿಲ್ಲ. ಸೊ ಇವಾಗ ನೋಡಬೇಕು, ಟೇಸ್ಟ್ ಮಾಡಿ ನೋಡಿ ಗಟ್ಟಿಯಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸುಜಮ್ಮ ಬಿಸಿನೀರು ಕುಡಿತಾಯಿದ್ದೀನಿ, ಬರೀ ಪ್ಲೈನ್ ವಾಟ್ರು. ಸುಜಿತ್ಗೆ 1-2 ಬಾಕ್ಸ್ಗಳು ತರಬೇಕು, ಟೌನ್ಗೆ ಹೋಗ್ಬೇಕು, ಟೈಮೇ ಆಗ್ತಾಯಿಲ್ಲ. ಸೊ ಪ್ರತಿದಿನ ನಾನೊಂದು ಮನೆ ಕ್ಲೀನಿಂಗು ಮಾಡ್ಕೋತಾ ಇದ್ದೀನಿ. ಸೊ ಅಪ್ಪ ಹತ್ರ ಆದಮೇಲೆ ಮತ್ತೆ ಒಂದು ಸಲ ಮಾಡ್ಕೋತೀನಿ. ಸೊ ದೊಡ್ಡ ಕಿಚನೆಲ್ಲ ತುಂಬಾ ಜಿಡ್ಡಾಗಿದೆ. ನೋಡೋಕೆ ಎಷ್ಟು ನೀಟಾಗಿ ಕಾಣುತ್ತೆ, ಬಟ್ ತುಂಬಾ ಜಿಡ್ಡಾಗಿದೆ. ಸೊ ನಿನ್ನೆ ಮೊನ್ನೆ ಇವತ್ತು ಒಂದೇ ಸಮ ಪೂಜೆ ನಮ್ಮ ಮನೆಯಲ್ಲಂತೂ. ಸಂಕಷ್ಟಾರ ಚತುರ್ಥಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತವೆ ಎಲ್ಲವೂ. ಸಂಕಷ್ಟಾರ ಚತುರ್ಥಿ, ರಾಯರ ಪೂಜೆ, ಅದಾದಮೇಲೆ ಶನಿವಾರದ ವಾರ, ಒಂದೇ ಸಮ ದೇವ್ರ ಸೇವೆ ಮಾಡಿದ್ದೀನಿ ಈ ವಾರ ಅಂತ. ಒಂದೊಂದ್ಸಲ ಹಿಂಗೇನೆ ನೋಡಿ, ಇದು ದೀಪ, ಇದು ಸಂಕಷ್ಟಾರ ಚತುರ್ಥಿಗೆ ಅಂತ ಇಟ್ಕೊಂಡಿರೋ ದೀಪ, ಇದು ರಾಯರ ಪೂಜೆಗೆ ಅಂತ ಇಟ್ಕೊಂಡಿರೋ ದೀಪ. ಸೊ ಈ ಸಲ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಸಿಲ್ವರ್ ಏನು ತೊಗೊಳಕ್ಕಾಗಲ್ಲ ಅಂದ್ರೂ ರಾಯರ ಪೂಜೆಗೆ ಒಂದು ಜೊತೆ ಬೆಳ್ಳಿ ದೀಪ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಡಿಸ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ತುಮಕೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಬೆಳ್ಳಿ ಎಲ್ಲ ಪರ್ಚೇಸ್ ಮಾಡೋದು ಮಾತ್ರ ನಮ್ಮ ಮನೆಯವರು ಎಲ್ಲೂ ಒಪ್ಪಲ್ಲ, ಅವ್ರಿಗೆ ಶ್ರೀನಿವಾಸದಲ್ಲೇ ತರಬೇಕು. ಇವತ್ತು ದೇವರಾಯನದುರ್ಗಕ್ಕೆ ಹೋಗ್ಬೇಕಿತ್ತು, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸುಜಿತ್ ಕೇಗೂ ರಜಾ ಇರುತ್ತಲ್ವ, ದೇವರಾಯನದುರ್ಗಕ್ಕೆ ಹೋಗಿ ಬರೋಣ ಅಂತ. ರೋಹಿತ್ ಹೊರಟಿದ್ದ. ಸೊ ಇವತ್ತು ಇನ್ನೊಂದು ಸ್ವಲ್ಪ ಹೊರಗಡೆ ಏನೇನೋ ಕೆಲಸ ಇದೆ, ಮುಗಿಸ್ಕೋಬೇಕು. ನಾಳೆ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ. ನನ್ನ ಫ್ರೆಂಡ್ ಮಗಳದು ಜೊತೆಯಲ್ಲಿ ಓದ್ದವರು ನಾವು ಇಬ್ಬರೂ, ಮಗಳದಲ್ಲೇ ಮದುವೆ ಮಾಡ್ತಾ ಇದ್ದಾಳೆ. ಸೊ ಮಾತುಕತೆಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಸೊ ಅವ್ರ ಮಗಳು ಅದೇ ಇವತ್ತು ಎಂಗೇಜ್ಮೆಂಟು, ನಾಳೆ ಭಾನುವಾರ. ಫ್ರೆಂಡ್ಸ್ ಎಲ್ಲರೂ ಸಿಗ್ತಾ ಇದ್ದೀವಿ, ಒಂದು 4-5 ಜನ ತುಂಬ ಕ್ಲೋಸ್ ಆಗಿರೋಂಥ ಫ್ರೆಂಡ್ಸ್ಗಳಿದ್ದೀವಿ. ಸೊ ಅವರೆಲ್ಲರೂ ಕೂಡ ಸಿಗ್ತಾ ಇದ್ದೀವಿ ಫಂಕ್ಷನ್ಗೆ. ನೋಡೋಣ ಯಾರ್ಯಾರು ಬರ್ತಾರೆ. ನಾನಂತೂ ಪಕ್ಕ ಚಿಕ್ಕನೈಟ್ನಳ್ಳಿಲಿ ಪ್ರೇಮ ಅಂತ ನನ್ನ ಬಾಲ್ಯದ ಗೆಳತಿ, ಅಂದರೆ ತುಂಬ ಕ್ಲೋಸ್ ಫ್ರೆಂಡ್. ನಾನು ಅವಳು ಪ್ರತಿದಿನ ಮಾತಾಡ್ತಾ ಇರ್ತೀವಿ. ಸೊ ಅವಳು ಬರ್ತಾ ಇದ್ದಾಳೆ. ಅದಾದಮೇಲೆ ಒಂದಿಬ್ಬರ ಹೆಸರು ಹೇಳೋಂಗಿಲ್ಲ, ಕಡ್ಬದವ್ರದ್ದು, ಸಾರಿ. ಅವರೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ ಕಡ್ಬದ ಕಡೆಯಿಂದ. ಬೆಂಗಳೂರಿಂದ ರೂಪ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಕೋಡಿನಾಗಿನಹಳ್ಳಿಯಿಂದ ಕಮಲ ಜಾಯ್ನ್ ಆಗ್ತಿದ್ದಾರೆ. ಸೊ ಗುಬ್ಬಿಯಿಂದ ನಾನು ಜಾಯ್ನ್ ಆಗ್ತಾಯಿದ್ದೀನಿ. ಸೊ ಒಂದು 4-5 ಜನ ಸೇರ್ತಾ ಇದ್ದೀವಿ. ಇನ್ನು ಅಪ್ಪ ಅಮ್ಮ ಎಲ್ಲರೂ ಬರ್ತಾಯಿದ್ದಾರೆ, ಯಾಕೆಂದರೆ ನಾವೆಲ್ಲ ಅಕ್ಕಪಕ್ಕ ಮನೆಯಲ್ಲಿ ಕಡಬದಲ್ಲಿ ಇದ್ದವರು. ಸೊ ರಜಿನಿ ಮಗಳದ್ದು ಇವತ್ತು ಎಂಗೇಜ್ಮೆಂಟು. ಸೊ ಅವಳು ಪಕ್ಕದ ಮನೆಯಲ್ಲೇ ಇದ್ದಿದ್ದರಿಂದ ಅಕ್ಕಪಕ್ಕ ಹಿಂಗೆ ಅವ್ರ ಮನೆ ಹೆಂಗಿತ್ತು ಅಂದರೆ, ಕಡಬದಲ್ಲಿ ನಮ್ಮ ಮನೆ ಇದ್ದರೆ ಒಂದು ಬೇಲಿ ಇತ್ತು, ತೋಟ. ಆ ತೋಟದ ಬೇಲಿ ಹಾರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ತುಂಬ ಕ್ಲೋಸ್ ಫ್ರೆಂಡ್ಸು. ಸೊ ಹಂಗಾಗಿ ಅಪ್ಪ ಅಮ್ಮ ಎಲ್ಲರೂ ತುಂಬ ಪರಿಚಯ. ಒಂದು ಕಡೆಯಿಂದ ಹೇಳಬೇಕು ಅಂದರೆ ನೆಂಟರನ್ನೇ ಹಾಕಬೇಕು ನಮ್ಮ. ಸೊ ಹಂಗಾಗಿ ಇವತ್ತು ನಾಳೆ ತುಂಬ ಎಕ್ಸೈಟ್ಮೆಂಟು ಇದೆ, ಎಲ್ಲರೂ ಸೇರ್ತಾ ಇದ್ದೀವಿ ಅಂತ, ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಖುಷಿ ಇದೆ. ಸೊ ಒಂದು ಸಂಡೇ ಇಟ್ಕೊಂಡಿರೋದು ಒಳ್ಳೇದಾಯಿತು, ಎಲ್ಲ ಸ್ನೇಹಿತರು ಬರೋಕ್ಕೆ. ಸೊ ನನಗೆ ಇನ್ನೊಂದು ಸ್ವಲ್ಪ ಬೇಗ ಬಾ ನೀನು ಅಂತ ಹೇಳ್ತಿದ್ದಾಳೆ. ನೋಡೋಣ, ಮಿಕ್ಕಿದವರೆಲ್ಲ ನನಗೆ ಅಂಟ್ಕೊಂಡಿದ್ದಾರೆ. ಶ್ವೇತಾ ಎಲ್ಲ ಜೊತೆಗೆ ಹೋಗೋಣ ಕಣ್ ಶ್ವೇತಾ, ನಮಗೆ ಬಿಟ್ಟು ಹೋಗ್ಬೇಡ ಅಂತ. ನೋಡೋಣ ಹಿಂಗೆ. ನಾಳಿನ ವಿಡಿಯೋನಲ್ಲಿ ಫಂಕ್ಷನ್ ಹೇಗಿತ್ತು, ಯಾವ ಸ್ಯಾರಿ ವೇರ್ ಮಾಡಿದ್ದೆ, ಹೇಗೆ ರೆಡಿಯಾಗಿದ್ದೆ, ಸೊ ಯಾರ್ಯಾರೆಲ್ಲ ಬಂದಿದ್ರು ಅಂತ ವಿಡಿಯೋನಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಮಿಸ್ ಮಾಡ್ದಿರ ನೋಡಿ. ಸೊ ನಾನು ಯಾವ ಸ್ಯಾರಿ ವೇರ್ ಮಾಡಿದೆ ಅಂತಲೂ ತೋರಿಸ್ತೀನಿ. ಆ ಸ್ಯಾರಿಗಂತೂ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಸ್ಯಾರಿನಂತೂ ತುಂಬ ಜನ ವಿಚಾರಿಸಿದ್ದೆ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಅಂತ. ನಾಳಿನ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಖಂಡಿತ ನಾಳೆ ವೀಡಿಯೋನ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತೆಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.